ಈ ಸ್ಪೆಷಲ್ ಎಪಿಸೋಡ್ ಅಲ್ಲಿ ಒಂದು ಸ್ಪೆಷಲ್ ಫ್ಯಾಮಿಲಿ ನಮ್ ಜೊತೆ ಇದ್ದಾರೆ ಅಂತ ಹೇಳ್ಬೋದು. ಯಾವಾಗ್ಲೂ ಕಪಲ್ ಇಂಟರ್ವ್ಯೂ ಮಾಡೋದು ಅಥವಾ ಸಿಂಗಲ್ ಇರುವಂತಹ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡೋದು ಸರ್ವೇ ಸಾಮಾನ್ಯ. ಆದ್ರೆ ಇವತ್ತು ನಮ್ ಜೊತೆ ಫುಲ್ ಫ್ಯಾಮಿಲಿಯೇ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಫ್ಯಾಮಿಲಿ ಖಂಡಿತವಾಗ್ಲೂ ನಿಮ್ಗೆ ಈಗಾಗ್ಲೇ ಅದು ಪರಿಚಯ ಇರುವಂತಹ ಫ್ಯಾಮಿಲಿ. ಅಂಡ್ ನಿಮ್ಮೆಲ್ಲರ ಮಧ್ಯೆ ನಿಮಗೋಸ್ಕರ ಸಾಕಷ್ಟು ಮಾಡದಂತಹ ಫ್ಯಾಮಿಲಿ. ಅಂಡ್ ಮುಖ್ಯವಾಗಿ ಜ್ಯೋತಿಷ್ಯವನ್ನ ಆಳುವಾಗಿ ನಂಬುವಂತವ್ರು ಅಂಡ್ ತನ್ನ ದಿನನಿತ್ಯದಲ್ಲಿ ರೂಢಿ ಮಾಡ್ಕೊಂಡಂತವ್ರು. ಹಾಗೆ ನಾನು ಅಂದ್ರೇನೆ ನಂಬರ್ ಅನ್ನುವಂತಹ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡದಂತವ್ರು ನಮ್ ಜೊತೆ ಇದ್ದಾರೆ. ಅವರ ಫ್ಯಾಮಿಲಿ ಕೂಡ ಇದೆ. ನಮ್ಮ ಆರ್ಯವರ್ಧನ್ ಗುರುಜಿ ಅವರ ಫ್ಯಾಮಿಲಿ ನಮ್ ಜೊತೆ ಇರೋಂಥದ್ದು ಇವತ್ತು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರ ಸಣ್ಣ ಪುಟ್ಟ ಫ್ಯಾಮಿಲಿಯ ಫನ್ ಮೂಮೆಂಟ್ಸ್ ಗಳನ್ನ ತಿಳ್ಕೊಳ್ಳೋಣ, ಅವರ ಲೈಫ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ ಅಂಡ್ ಅವರ ಲವ್ ಸ್ಟೋರಿನ ತಿಳ್ಕೊಳ್ಳೋಣ. ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ, ಬನ್ನಿ. ಗುರುಜಿ ನಮಸ್ತೆ. ನಮಸ್ಕಾರ ಮೇಡಮ್ ನಮಸ್ತೆ. 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 ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀವಿ. ಓಕೆ, ಹೇಗಿದ್ದೀರಾ ಗುರುಜಿ ನೀವು? ಎಲ್ಲ ಚೆನ್ನಾಗಿದ್ದೀವಿ. ಓಕೆ ಗುರುಜಿ, ಮೊದಲನೇದಾಗಿ ಇಡೀ ಫ್ಯಾಮಿಲಿ ನಮ್ಮ ಏನು ಪ್ರೇಕ್ಷಕರಿಗೆ ಕಾಣಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದ್ ಮಾತೇನಾದ್ರೂ ಹೇಳೋದಾದ್ರೆ? ನಮ್ಮ ಫ್ಯಾಮಿಲಿ ನಿಜವಾಗ್ಲೂ ದೇವರು. ನನ್ನ ಲೈಫಲ್ಲಿ ನನ್ನ ಹೆಂಡತಿ ಕಾಲಿಗೆ ಬಿದ್ದರೂ ಸಾಲಲ್ಲ. ಯಾಕಂದರೆ ನನ್ನ ಮಗಳು ಅದಕ್ಕಿಂತ ದೇವರು. ಇಬ್ಬರೂ ನನಗೊಂಥರ ನಮ್ಮ ಮನೆಗೆ ಬರೋದು ನನ್ನ ಅಪರೂಪ. ಅಂದರೆ ಒಂದು ದಿವಸ ಆದ್ಮೇಲೆ ಬರ್ತೀನಿ. ನನ್ನ ಹತ್ರ ಒಂದು ದಿವಸ ಆಗಿರುತ್ತೆ. ಇವಾಗ ಒಂದು ದಿವಸ 12 ಗಂಟೆ ಆಗಿರುತ್ತೆ. ಅದಕ್ಕೆ ಮೇಲೆ ಬಂದರೆ ನಾಳೆ ಅದು. ನಾನು ಯಾವಾಗಲೂ ನಾಳೆ ಬರೋದು ಜಾಸ್ತಿ ನಮ್ಮ ಮನೆಗೆ. ಅಂದರೆ ಬೆಳಗ್ಗೆ ಮನೆ ಬಿಟ್ಟರೆ ನಾಳೆ ಆಗುತ್ತೆ, ಬಂದು ಮಲಗ್ತೀನಿ. ಅಷ್ಟು ಬಿಟ್ರೆ ನನ್ನ ಹೆಂಡತಿ ನನಗೇನು ಓದಕ್ಕೆ ಬರೆಯೋಕ್ಕೆ ಬರಲ್ಲ. ಎಬ್ಬೆಟ್ ನಾನು ಎನಿ ಟೈಮ್ ಜ್ಯೋತಿಷ್ಯ ಗ್ರಹಗಳ ಬಗ್ಗೆ ಯೋಚನೆ ಮಾಡ್ತೀನಿ. ನಾನು ಕಲ್ತಾಗಲೂ ಕೂಡ ಕಲಿಬೇಕಾದ್ರೂ ಕೂಡ ನನ್ನ ಹೆಂಡತಿ ಹತ್ರ ಜಾಸ್ತಿ ಮಾತಾಡ್ತೀನಿ. ನಾನು ತುಂಬ ಸಬ್ಜೆಕ್ಟನ್ನು ಸೇವ್ ಮಾಡಿ ಇಟ್ಕೊಂಡಿರ್ತೀನಲ್ವ. ಬೇರೆಯವರೆಲ್ಲ ಬರೆದಿಟ್ಟಿರ್ತಾರೆ, ಇಲ್ಲ ಬುಕ್ ಓದ್ತಾರೆ. ನಂದೇ ಓನ್ ಸಬ್ಜೆಕ್ಟು. ಹಾಗಾಗಿ ನಾನು ಡಿಸ್ಟರ್ಬ್ ಆಗಲ್ಲ. ಹಾಗಾಗಿ ಬ್ರೈನ್ ಸೆಟ್ ಮಾಡಿ ಇಟ್ಕೊಳ್ತೀನಿ. ಹಾಗಾಗಿ ತುಂಬ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಅದು ನನ್ನ ದೇವರಣಗಳು ಹೇಳ್ತೀನಿ, ಇದು ನಾಟಕಕ್ಕೆ ಕ್ಯಾಮ್ರಾಗೆ ಹೇಳ್ತಿಲ್ಲ. ನನ್ನ ಹೆಂಡ್ತಿ ನಂಗೆ ಸಿಕ್ಕಿರೋದು ನನ್ನ ಅದೃಷ್ಟ. ಯಾಕಂದರೆ ನಾನೊಬ್ಬ ನನ್ನ ಮಗ. ಒಬ್ಬನಾಗ ಹೇಳ್ತೀನಿ, ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲಿ. ಪ್ರಪಂಚ ನನಗೆ ಈ ನಾಲೆಡ್ಜ್ ಬುಧಗ್ರಹ ತುಂಬ ಚೆನ್ನಾಗಿದೆ. ನನ್ನ ಲೈಫಲ್ಲಿ ಓದ್ಬೇಕಾದ್ರೆ ರಾಹು ದಶೆ ನನ್ನ ಹಾಳು ಮಾಡಿಬಿಡ್ತು. ನನಗೆ ಇವಾಗ ಬುಧ ದಶೆ. ಹಾಗಾಗಿ ನನಗೆ ಇವಾಗ ಓದಕ್ಕೆ ಬಂದರೆ ನಾನು ಈ ದೇಶದ CM ಪ್ರೈಮ್ ಮಿನಿಸ್ಟರ್ ಆಗಿರುವೆ. ನನಗಿರೋ ಟ್ಯಾಲೆಂಟ್ಗೆ 100%. ಹಾಗಾಗಿ 100% CM ಆಗಿರುವೆ ನಾನು. ನನಗೆ ವಿದ್ಯೆ ಇದ್ದಿದ್ರೆ. ವಿದ್ಯೆ ಇಲ್ದಿರೋದಕ್ಕೆ ನನಗೆ CMಗಳಿಗೆ MLAಗಳಿಗೆ ಮಿನಿಸ್ಟ್ರುಗಳಿಗೆ ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ. ಆದರೆ ನನಗೆ ವಿದ್ಯೆ ಅನ್ನೋದಿದ್ರೆ ಜ್ಯೋತಿಷ್ಯ ನಾನು ಹೇಳ್ತೀನಿ, ಅದು ನನ್ನ ಕೆಪಾಸಿಟಿ. ರಾಜಕೀಯ ವಿದ್ಯೆ ಬೇಕೇ ಬೇಕು. ರಾಜಕೀಯ ಒಳ್ಳೇದು ಮಾಡೋಕ್ಕೂ ಫ್ರಾಡು ಮಾಡಬೇಕು. ಎರಡೂ ಮಾಡಿದಾಗಲೂ ಅದು ರಾಜಕಾರಣ ಆಗುತ್ತೆ. ನಾನು ಒಂದೇ ಮಾಡೋಕ್ಕಾಗಲ್ಲ. ಹಾಗಾಗಿ ಜ್ಯೋತಿಷ್ಯದಲ್ಲೇ ಈ ದೇವರು ನನಗಿರುವಂಥ ಜನ್ಮ ಕೊಟ್ಟ ನನಗೆ ಗೊತ್ತಿಲ್ಲ. ದೇವರಿಚ್ಛೆ. ಒಟ್ಟಿನಲ್ಲಿ ಫುಲ್ ಹ್ಯಾಪಿ ಫ್ಯಾಮಿಲಿ. ಹಾಗಾದ್ರೆ ತುಂಬ ಅಂದರೆ ತುಂಬ ಸಂತೋಷ ಇದೆ. ನನ್ನ ಫ್ಯಾಮಿಲಿ ಅದ್ಭುತವಾದ ಫ್ಯಾಮಿಲಿ. ನನಗೆ ಗೊತ್ತಿಲ್ಲ ಬೇರೆ ಪ್ರಪಂಚ ಗೊತ್ತಿಲ್ಲ. ಆಮೇಲೆ ನಾವೆಲ್ಲ ತುಂಬ ಜನಗಳ ಜೊತೆ ಮಾತಾಡಲ್ಲ. ಜನಗಳು ನನ್ನನ್ನು ಬಂದು ತುಂಬ ಜನ ಜ್ಯೋತಿಷ್ಯ ಕೇಳಾಗಿರೆ. ನನಗೆ ಒಂದು ಪಾರ್ಟಿ ಮಾಡೋದು, ಪಬ್ ಮಾಡೋದು, ನಾನು ಒಬ್ಬನೇ ಹೋಗಿ ಎಲ್ಲರೂ ಒಂದು ವೀಡಿಯೋ ಸಿಕ್ಕಿತ್ತು ಇವತ್ತರೆಗೂ ನಿಮಗೆ. ಒಂದು ವೀಡಿಯೋ ನಾನೆಲ್ಲರೂ 4 ಜನ ಜೊತೆ ನಾನು ಯಾರೋ ಒಬ್ಬರು ಕರೆದಿರೋ ಜೊತೆಲಿ ಫಂಕ್ಷನ್ಗೆ ಬರ್ತಿತ್ತು. ನಾನು ಕರೆದು ಎಲ್ಲಿ ಪಾರ್ಟಿ ಮಾಡಿ. ನಂಗೆ ಆ ಥರ ಕ್ರೇಜೆಲ್ಲ ಇಲ್ಲ. ನನಗೆ ಎಷ್ಟು ಕೊಟ್ಟರು ಜ್ಯೋತಿಷಕ್ಕೆ ಟೈಮ್ ಸಾಕಾಗಲ್ಲ. ಎಷ್ಟು ಹೇಳಿದ್ರು ಜ್ಯೋತಿಷಕ್ಕೆ 1000 ಇದ್ದಾವೆ ಹೇಳೋದು. ನಾವು ಸತ್ಯ ಹೇಳೋದ್ರೆ ತುಂಬ ಜನ ತಿಳ್ಕೊತಾರೆ. ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. 100% ನಾವು ಸತ್ಯನ ಹೇಳ್ತಾ ಇರ್ತೀವಿ, ಹುರ್ಕನ್ನೋರು ಇರ್ತಾರೆ. ಗುರುಜಿ, ನೀವು ಓದಿನ ಬಗ್ಗೆ ಹೇಳಿದ್ರಿ ಅಂಡ್ ನಿಮ್ಮ ಫ್ಯಾಮಿಲಿನ ನಾನು ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಓದಿನ ಬಗ್ಗೆ ಮಾತಾಡಿದ್ರಿ. ನಾನು ಓದ್ಲಿಲ್ಲ, ಆದ್ರೂ ನನ್ನ ಹೆಂಡತಿ ನನ್ನ ಚಂದ ಅಡ್ಜಸ್ಟ್ ಮಾಡ್ಕೊಂತಾರೆ, ನನ್ನ ಚಂದ ಒಪ್ಕೊಂಡಿದ್ದಾರೆ, ಇದ್ದಂಗೆ ಒಪ್ಕೊಂಡಿದ್ದಾರೆ ನನ್ನ ಅಂತ ಹೇಳಿ. ಯಾಕೆ ಗುರುಜಿ ನೀವು ಶಾಲೆಗೆ ಹೋಗ್ಲಿಲ್ವಾ, ಅಥವಾ ಹೋಗಿ ಅಲ್ಲೇನಾದ್ರೂ ಇನ್ಸಿಡೆಂಟ್ ಇಂದ ನೀವು ಶಾಲೆಯಿಂದ ದೂರ ಆದ್ರೆ ಹೇಗೆ? ಇಲ್ಲ, ನಾವೊಂದು ಹಳ್ಳಿ ಕುಟುಂಬ. ಹಾಗಾಗಿ ನಮ್ಮ ತಂದೆ 2 ಹೆಂಡ್ತಿರು. ಹಾಗಾಗಿ ನಮ್ಮ ತಂದೆ ತುಂಬ ನಾವೊಂದು ಜಮೀನ್ದಾರರು. ಹಾಗಾಗಿ ನನ್ನ ತಲೆಯಲ್ಲಿ ರಾಹು ದೇಶದಲ್ಲಿ ವಿದ್ಯೆ ಓದಬಾರ್ದು ಅಂತಲೇ ಅದು ಬರೆದಿರುತ್ತೆ. ಅವನ ದೇಶ ನನ್ನ ಅದನ್ನು ಕಿತ್ಕೊಬಿಡ್ತು. ಅದು 18 ವರ್ಷ ಆ ದೇಶ ಎಜುಕೇಷನ್ ಮುಗಿದೋಯ್ತು. ಅದಾದ್ಮೇಲೆ ಗುರು ದೇಶದಲ್ಲಿ ಬೇಕ್ರಿಲಿದ್ದೆ. ಹಾಗೆ ಆಟೋನೂ ಓಡಿಸ್ದೆ, ಬೇಕ್ರಿ ಮಾಡಿದೆ. ಯಾವುದ್ರಲ್ಲೂ ಲಾಸ್ ನೋಡಿಲ್ಲ ನಾನು. ಏನೇಳಿ ಲಾಸ್ ನೋಡ್ಲಿಲ್ಲ ನನ್ನ ಲೈಫಲ್ಲಿ ಲಾಸ್ಟ್ ಅಂತ ನಾನು ನೋಡ್ಕೊಂಡಿಲ್ಲ. ನನ್ನ ಜೊತೆ ಸೇರಿದ್ರು ಕೂಡ ಯಾರು ಅವ್ರು ತುಂಬ ಶ್ರೀಮಂತರಾಗ್ತಾರೆ. ನಾನು ಯಾವ್ದಾರು ಒಂದು ಹೋಟ್ಲು ಖಾಲಿ ಹೊಡಿತಾ ಇರುತ್ತೆ. ನಾನು ಒಂದು ದೋಸೆ ತಗೊಂಡು ಹೋದ್ರೆ ಅಂಗಡಿ ದೋಸೆ ಖಾಲಿ ಆಗಿರ್ತವೆ. ನಾನು ಹೋಗಿದ ತಕ್ಷಣ ಜನ ಕ್ರೌಡ್ ಜಾಸ್ತಿ ನನಗೆ ಕೊಡಕ್ಕಲ್ಲ. ಆಮೇಲೆ ಅವರು
ಇದು ನನ್ನ ಲೈಫಲ್ಲಿ ತುಂಬ ಸರಿ ನಡೀತದೆ. ಅದು ಜಾತಕ ಯೋಗದ ಜಾತಕಗಳು, ಅದು ಯೋಗ ಇರುತ್ತೆ, ಯೋಗ ನಡೀತಿತ್ತು. ಓಕೆ, ಇನ್ನು ಮೇಡಮ್ ನಾವು ಮಾತಾಡ್ಸೋಣ. ಮೇಡಮ್, ಹೇಗೆ ಗುರುಜಿಯವ್ರು ನಿಮ್ಮ ಬಗ್ಗೆ ತುಂಬಾ ಹೇಳಿದ್ರು, ನೀವು ಲೈಫಲ್ಲಿ ಅವ್ರನ್ನ ಸಾಕಷ್ಟು ಅರ್ಥ ಮಾಡ್ಕೊಂಡ್ರೆ ಆ್ಯಂಡ್ ನಮಗೂ ಅರ್ಥ ಆಯ್ತು ಅವ್ರು ಎಲ್ಲಕ್ಕಿಂತ ಮುಗಿಲಾಗಿ ಹೇಳ್ಬೇಕು ಅಂದರೆ ನೆನಪಾಗ್ತೈತಿ, ನಾನು ಇವತ್ತು ದುಡ್ಡು ಎಣಿಸಲ್ಲ, ನಂಗೆ ಅದು ಗೊತ್ತಿಲ್ಲ. ಓಕೆ, ಏನು ಹೇಳಿ, ದುಡ್ಡು ಎಣಿಸಲ್ಲ, ಅದು ನನಗೆ ಗೊತ್ತಿಲ್ಲ. ನಾನು ಎಣಿಸೋದು ಇಲ್ಲ ಇವತ್ತವರೆಗೂ. ಆಮೇಲೆ ನನ್ನ ಲೈಫಲ್ಲಿ ನಾನು ಜೋಬಲ್ಲಿ ದುಡ್ಡು ಇಡಲ್ಲ. ಏನು ಹೇಳಿ, ದುಡ್ಡು ಇಡಲ್ಲ, ನಾನು ಇಡಲ್ಲ ಯಾವಾಗಲೂ ಕೂಡ. ಓಕೆ, ಇವಾಗೇನ ಫೋನ್ ಪೇ ಗೂಗಲ್ ಪೇ ಇದೆ, ಮುಂಚೆಲಿ ಇಲ್ಲ. ನನಗೆ ಏನೇ ಒಂದು 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 ಚಪ್ಪಲಿ ತಗೊಂಡಿರ್ಬೋದು, ಒಂದು ಕಾರೇ ತಗೊಂಡ್ಬೋದು, ಒಂದು ಮನೆ ತಗೊಂಬೋದು, ಇದೆಲ್ಲ ನನ್ನ ಹೆಂಡತಿ. ಅವಳು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಿ, ನಾನೇನು ಇಲ್ಲದೆ ಇರೋ ಟೈಮಲ್ಲಿ ನನ್ನ ಕೈಲಿ ನಾನು ಬೇಕ್ರಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಹೆಂಡತಿ ಗೌರ್ಮೆಂಟ್ ಕೆಲಸ. ಹಾಗಾಗಿ ನನಗೂ ನನ್ನ ಹೆಂಡತಿ ಅಜ್ಜಗಜ್ಜ ಅಂತಾರ, ಡಿಪೆಂಡ್ಸ್. ಅವಳು ಜಾಬ್ ಖಂಡಿತ ಗೌರ್ಮೆಂಟ್ ಕೆಲಸ, ನಾನು ಬೇಕ್ರಿ ಕೆಲಸ, ಆಟೋ, ಅವಳು ಗೌರ್ಮೆಂಟ್ ಕೆಲಸ. ಹೌದು, ನನ್ಗೆ ಆಟೋ ಸರ್ವಿಸ್ ಮಾಡ್ಸೋಕೆ ದುಡ್ಡು ಇರ್ತಲ್ಲ, ಅವ್ಳು ಸ್ಯಾಲ್ರಿ ತಂದು ಕೊಡೋಳು. ಓಕೆ, ಎಷ್ಟೋ ಸರಿ ಚಾನಲ್ಗೆ ಬರಬೇಕು, ನಾ ಇಷ್ಟು ಮುಂದಕ್ಕೆ ಬರಬೇಕು ಅಂದರೆ ಚಾನಲ್ಗೆಲ್ಲ ದುಡ್ಡು ಕಟ್ಟೆ ಬರಬೇಕು, ಒಂದೊಂದು ಸ್ಲಾಟ್ಗೂ ದುಡ್ಡು ಕಟ್ಟಬೇಕು. ನಾನೊಬ್ಬ ಗೌಡ, ಹುರ್ಕತ್ತಾರೆ, ಇಲ್ಲೆಲ್ಲದಲ್ಲೂ ಕೂಡ ಗಿಮಿಕ್ ಅನ್ನೋದಿರುತ್ತೆ. ಚಾನಲ್ಗೆ ದುಡ್ಡು ಕಟ್ಟಬೇಕು. ಎಷ್ಟೋ ಸರಿ ನಮ್ಮ ಮಿಸ್ಸಸ್ ಸ್ಯಾಲ್ರಿ ದುಡ್ಡನ್ನು ತಂದು ಕಟ್ಟಿದೆ ಚಾನಲ್ಗಳಿಗೆ. ಎಷ್ಟೋ ಜನ ನನ್ನ ಹತ್ರ ನಮ್ಮ ಚಾನಲ್ಗೆ ದುಡ್ಡು ಕಟ್ಟಿ ದುಡ್ಡನ್ನ ಮುಂಡ ಮೋಚಿರೋದು ಇದ್ದಾರೆ. ಅವ್ರನ್ನ ಹೋಗಿ ನಾವು ಕೇಳೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ. ಈ ಥರ ಎಲ್ಲ ಕಷ್ಟಪಟ್ಟು ಬಂದಿದ್ದೀನಿ. ಇವತ್ತು ಆರ್ಯವರ್ಧನಾಗಿ ನೋಡ್ತಿದ್ದಾರೆ. ನಾವು ಇವತ್ತು ನಮ್ಮ ಲೈಫಲ್ಲಿ ನಾವು ಬಡವರೇನೆ. ಇವತ್ತು ಕಾರು EMI ಕಟ್ತೀವಿ, ಏನು ಜ್ಯೋತಿಷಿ ಎಸ್ಕೊಳ್ತೀವಿ, ಅಷ್ಟು ದುಡ್ಡನ್ನು ಕೂಡ ನಾವು ಚಾನಲ್ಗೆ ಕಟ್ಟಬೇಕಾಗಿ ಬರುತ್ತೆ. ಯಾವ ಚಾನಲ್ ಯಾರೂ ಫ್ರೀ ಕೊಡಲ್ಲ, ಬರೀ ಓನ್ ಡಿಸ್ಕಷನ್ ಕರೆದಿರ್ತಾರೆ. ಅಲ್ಲಿನ ಮಾನ ಮರ್ಯಾದೆ ಕಳ್ಕೊ ಬರ್ಬೋದು. 100% ಇದ್ದಕ್ಕಿದ್ದಂಗೆ ಕೇಳ್ತಾರೆ, ನಾಳೆ ಕುಮಾರಸ್ವಾಮಿ ಹಿಡಿತಾರೇನ್ರಿ, CM ಅವ್ರು ಆಗ್ತಾರೇನ್ರಿ, ಅವ್ರಿಗೆ ಅಪ್ಪ ಬಂದು ಏನು ಗೊತ್ತು. ನಾವು ಇಲ್ಲ ಅಂದ್ರೂ ಕಷ್ಟ, ಇದೆ ಅಂದ್ರೂ ಕಷ್ಟ. ಏನೇಳೆ ಅವ್ರಿಗೇನು ಅವ್ಳು ಹೇಳ್ಕೊಡ್ತಿರ್ತಾರೆ ಕಿವಿಲಿ, ಕಥೆ ಕೇಳ್ತೀರಿ, ಕೇಳಿ ಕೇಳಿ ಕೇಳಿ, ಇನ್ನೂ ಸಗದ ಕೇಳು, ಸಿಕ್ಸದ ನನ್ನ ಮಗನ ಅಂತ ಹೇಳ್ಕೊಡ್ತಾರೆ. ಅವ್ರು ಇನ್ನೂ ಎಕ್ಸ್ಟ್ರಾರ್ಡಿನರಿ ಕೇಳ್ತಾ ಇರ್ತಾರೆ. ಮಾನ ಮರ್ಯಾದೆ ಹೋಗೋದು ನಮ್ಮದು, ನಮ್ಮ ಜೊತೆ ನಮ್ಮ ಮಕ್ಕಳದು, ನಮ್ಮ ಹೆಂಡ್ತಿದು. ಅವ್ರ ಮನೆಗೆ ಬಂದು ನಿಂಗೆ ಇದು ಯಾಕೆ ಬೇಕಾಯ್ತು, ಮುಚ್ಕೊಂಡಿರಕ್ಕಾಗಲ್ವಾ, ಇರ್ಬೋದಾಗಿರ್ತಾನೆ ಈ ಥರ. ಆಮೇಲೆ ಫ್ರೆಂಡ್ಸ್ ಫೋನ್ ಮಾಡಿರಿ, ಯಾಕೆ ಅವ್ರ ಬಗ್ಗೆ ಮಾತಾಡಿಲ್ಲ, ಇಲ್ಲ ಅವ್ರು ಕೇಳಿದಕ್ಕಲ್ಲ ಹೇಳಿದೆ, ಅದು ಕೇಳಿದ್ದು ಕಟ್ ಮಾಡಿರ್ತಾರೆ, ಹೇಳಿದ್ದು ಹಾಕಿರ್ತಾರೆ. ಹೊಂಡ ಮಚ್ಕೋಬೇಕು ನಾವು. ಎಲ್ಲಾ ಸೈಕಲ್ ಹೊಡೆದು ಭಾಳ ಇಲ್ಲಿತ್ತು ಕೂದಲು. IPL ಮ್ಯಾಚ್ ನನಗೇನು, ಒಂದು ಮ್ಯಾಚಲ್ಲಿ ಮ್ಯಾಚ್ ಪ್ರೆಡಿಕ್ಷನ್ ಮಾಡ್ತೀವಿ, ಒಂದು 5,000 ಕೊಟ್ಟಿಲ್ಲ, 10,000 ಕೊಟ್ಟಿಲ್ಲ. ಮ್ಯಾಚ್ ಗೆಲ್ಲೋರ್ಗು ಪ್ರೇಯರ್ ಮಾಡಬೇಕು, ಆ ಕಡೆ ಮಂಕೇಬೇಕು, ಇದು ಯಾವನೇ ಬೇಕು. ನಮ್ಗೆ ಗೊತ್ತಿರೋ ಹೇಳಕ್ ಹೋಗಲ್ಲ. ಅವನು ಯಾವನೋ ಬಿರ್ತಾನೆ, ಕುಡ್ದು ಬಾರಲ್ಲಿ ಮ್ಯಾಚ್ ನೋಡ್ತಾ ಇರ್ತಾನೆ. ಅವ್ರಮ್ಮ ಅವ್ರ ಹೆಂಡ್ತಿನೆಲ್ಲ ನೆನ್ಪಿರಾಕಲ್ಲ, ನಮ್ ಕೆಟ್ಟದಾಗ ಬರ್ತಾರೆ. ಇವೆಲ್ಲ ನೋಡಿದೀವಿ. ಆಗ ಈಗೆಲ್ಲ ಮಾಡಲ್ಲ. ನಮಗೂ ಮಗಳು ದೊಡ್ಡಳಾಗ್ಯಾರೆ, ನಮ್ಮಿಂದ ಅವಳು ತಲೆ ತಗ್ಗಿಸ್ಬಾರ್ದು ಅಂತ. ನನ್ನ ಹೆಂಡ್ತಿ ದೇವ್ರು ಅಂದ್ರೆ, ಯಾಕೆ ದೇವ್ರು ಅಂದರೆ, ನನ್ನ ಹೆಂಡ್ತಿ ಮದುವೆ ಆದ್ಮೇಲೆ ನನಗೆ ಇಷ್ಟು ಅದೃಷ್ಟ ಬಂತೇನೋ. ನಾನು ಅದಕ್ಕೆ ಮುಂಚೆ ಏನು ಇರ್ನಲ್ಲ. ಇವಾಗ ಆರ್ಯವರ್ಧನಾಗಿ ಎಲ್ಲರೂ ನೋಡ್ತಾರೆ. ನನ್ನ ಹೆಂಡ್ತಿ ಮದುವೆ ಆದಮೇಲೆ, ಆಮೇಲೆ ನನ್ನ ಹೆಂಡ್ತಿನೇ ಸ್ಯಾಲ್ರಿ ಲೋನ್ ತೆಗೆದು ನಾವು ಮದುವೆ ಮಾಡ್ಕೊಂಡಿದ್ದು. ಸಂಬಳದಲ್ಲಿ ಲೋನ್ ತಗೊಂಡು, ಅವಳ ಫ್ರೆಂಡ್ ಲೋನ್ ಇಸ್ಕೊಟ್ಟು, ಆ 3-4 ಜನ ಲೋನ್ ತೆಗೆದು ಆ ಮದುವೆ ಆಗಿ, ಒಂದು ನನ್ನ ಹೆಂಡ್ತಿಗೆ ನನ್ನನ್ನು ಇಲ್ಲಿವರೆಗೂ ಸಾಕಿರೋದವ್ರೇನೆ. ಇಲ್ಲ, ನಾನು ಸಿನಿಮಾದವರು ಸೀರಿಯಲ್ ಎಲ್ಲ ಒಬ್ಬೊಬ್ರು ಸತ್ಯ ಮಾತಾಡ್ತಾರೆ, ಒಬ್ಬೊಬ್ರು ಇಲ್ದಿರೋದು ಸುಳ್ಳು ಅಂತ ಹೇಳ್ತಾರೆ. ಇದರಲ್ಲೆಲ್ಲ 100ಕ್ಕೆ 100 ಸತ್ಯ. ಆಮೇಲೆ ನಾನು ತುಂಬ ಸರಿ ತಪ್ಪು ಮಾಡ್ತಾ ಇರ್ತೀನಿ. ಸಣ್ಣ ಪುಟ್ಟ ನಮ್ಮ ಹತ್ರ ಜನ ಬಂದು ಹೋಗ್ತಾರೆ, ಸಣ್ಣ ಪುಟ್ಟ ಏನೋ ಒಂದು ಸಿಗಾಕಿರ್ತೀನಿ. ಎಲ್ಲನೂ ಸಹಿಸಿ ನನ್ನ ಕ್ಷಮಿಸಿದ್ದಾರೆ. ಹಾಗಾಗಿ ನಾನು ಸುಳ್ಳು ಹೇಳ್ತಿಲ್ಲ. ನಾನೊಂದು 7-8 ತಿಂಗಳಿಂದ ನಾನು ತುಂಬ ಅನ್ಕೋತಾ ಇರ್ತೀನಿ ನನ್ನ ಮನೇಲಿ. ನೀವು ಅಪ್ಪಿ ನೆನ್ನೆ ನನ್ನ ಹೆಂಡ್ತಿ ನನ್ನ ಆಫೀಸಿಗೆ ಬಂದು ಕೀ ತಗೊಂಬ ನಮ್ಮ ಸ್ಟಾಫ್ಗೆ ಹೇಳ್ತೀವಿ, ನನ್ನ ಹೆಂಡ್ತಿ ದೇವ್ರು ಅಂತ ಅಂತಿದ್ದೆ. ಆದರೆ ನಿಜವಾಗ್ಲೂ ನನಗೆ ಅದು ನಾವು ಗೊತ್ತು. ಆಮೇಲೆ ನಂಗೆ 11 ವರ್ಷ ಮಕ್ಕಳಿರ್ನಲ್ಲ. ಆ 11 ವರ್ಷ ಮಕ್ಳು ಇಲ್ದಿರೋದಕ್ಕೆ ಆ ನೋವು. ನನ್ನ ಮಗಳು 11 ವರ್ಷ ಮೇಲೆ ಹುಟ್ಟಾಳೆ. ಅವಳು ಸ್ಟಾಫ್ ನರ್ಸ್ ಆಗಿರೋದು ನಮ್ಮ ವೈಫು. ಕಾದು ನೊಂದು ಅದನ್ನ 11 ವರ್ಷದ ಮೇಲೆ ಒಂದೇ ಕಡೆ ಮಂಕ್ಯಂದು, ಒಂದೇ ಕಡೆ ಮಲ್ಕೊಂಡು, ಅವಳಿಗೂ ಆಸೆ, ನಮಗೂ ಅಯ್ಯೋ ನಾವಿಬ್ರು ಲವ್ ಮಾಡಿ ಮದುವೆ ಆಗಿದ್ವಿ, ನಮಗೊಂದು ಫ್ಯಾಮಿಲಿ ಇಲ್ದಂಗೆ ಆಗುತ್ತೆ ಅಂತ ನಾನು ಆ ಕ್ರೇಜ್ ಬಿಟ್ಟಿದ್ದೆ. ನಂದೆಲ್ಲ ದತ್ತು ಬಿಡೋದ್ರೆ ನಮ್ಮ ಮನೆಯವ್ರು ಬೇಡ ಅನ್ನೋರು. 11 ವರ್ಷದ ಮೇಲೆ ಇವಳು ಎತ್ಕೊಟ್ಟಿರೋದೇ ಒಂದು ದೊಡ್ಡ ಅದೃಷ್ಟ. ಹಾಗಾಗಿ ನಮ್ಮಿಬ್ಬರಿಗೂ ನನ್ನ ಹೆಂಡ್ತಿನೇ ಅದೃಷ್ಟ, ನನ್ನ ಮಗಳಿಗೂ ಅವಳೇ ಅದೃಷ್ಟ, ನಮಗೂ ಅವಳೇ ಅದೃಷ್ಟ.